ಜೈ ಸೀತಾರಾಮ್. ಇಂದಿನ ಉದ್ಯೋಗದ ಸುದ್ದಿ. ನೇಮಕಾತಿ ಇಲಾಖೆ ಬಂದು ಹೈಕೋರ್ಟ್ ಆಫ್ ಕರ್ನಾಟಕ ರಾಜ್ಯ ಉಚ್ಚ ನ್ಯಾಯಾಲಯದಲ್ಲಿ ಹಲವಾರು ಹುದ್ದೆಗಳನ್ನು ಕರೆದಿದ್ದಾರೆ. ಆ ಹುದ್ದೆಗಳ ಸಂಪೂರ್ಣ ಮಾಹಿತಿಗಳನ್ನು ನಾನೀಗ ನಿಮಗೆ ನೀಡ್ತೀನಿ ಸ್ನೇಹಿತರೆ. ಯಾರು ಇದುವರೆಗೂ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಮಾಹಿತಿಗಳು ಇಷ್ಟ ಆದರೆ ಲೈಕ್ ಮಾಡಿ. ನಿಮ್ಮ ಪ್ರಶ್ನೆಗಳು, ಅಭಿಪ್ರಾಯಗಳು ಏನೇ ಇದ್ದರೂ ಈ ವಿಡಿಯೋ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡೋದ್ರ ಮೂಲಕ ನಿಮ್ಮ ಪ್ರಶ್ನೆಗೆ ಉತ್ತರವನ್ನು ಪಡ್ಕೊಳ್ಳಿ. ಈ ಉದ್ಯೋಗದ ಸುದ್ದಿ ನಿಮ್ಮ ಸ್ನೇಹಿತರಿಗೆ, ಸಂಬಂಧಿಕರಿಗೆ, ಹಿತೈಷಿಗಳಿಗೆ ಸಹಾಯ ಆಗುತ್ತೆ ಅನ್ನೋದಾದರೆ ಈ ವಿಡಿಯೋ ಲಿಂಕ್ಗಳನ್ನೆಲ್ಲ ಶೇರ್ ಮಾಡಿ ಅಂತ ಹೇಳ್ತಾ ಸ್ನೇಹಿತರೆ, ನೇಮಕಾತಿ ಇಲಾಖೆ ಬಂದು ಹೈಕೋರ್ಟ್ ಆಫ್ ಕರ್ನಾಟಕ ಇಲ್ಲಿ ಹಲವಾರು ಹುದ್ದೆಗಳನ್ನು ಕರೆದಿದ್ದಾರೆ. ಹುದ್ದೆ ಹೆಸರು ಬಂದು ಸಿವಿಲ್ ನ್ಯಾಯಾಧೀಶರ ಹುದ್ದೆಗಳು ಅಂತ ಕರೆದಿದ್ದಾರೆ. ಈ ಹುದ್ದೆ ಒಟ್ಟು 158 ಹುದ್ದೆಗಳಿದೆ ಸ್ನೇಹಿತರೆ. ಈ ಹುದ್ದೆಗಾಗಿ ನೀವು ಓದಬೇಕಾಗಿರೋ ವಿದ್ಯಾರ್ಹತೆ ಬಂದು ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ ಕಾನೂನು ಪದವಿ ಮತ್ತು ವಕೀಲರಾಗಿ ಅಭ್ಯಾಸ ಮಾಡುತ್ತಿರಬೇಕು ಅಂತ ನೋಟಿಫಿಕೇಶನಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಹಾಗಿದ್ರೆ ಇದಕ್ಕೆ ನಿಮ್ಮ ವಯಸ್ಸು ಎಷ್ಟಾಗಿರಬೇಕು ಅಂತ ಹೇಳಿದ್ರೆ ಗರಿಷ್ಠ 35 ವರ್ಷ ಆಗಿರಬೇಕು ಅಂತ ಹೇಳಿದ್ದಾರೆ. ಹಾಗಿದ್ರೆ ವೆಬ್ಸೈಟ್ ಏನಿದೆ, ಹೇಗೆ ಅಪ್ಲಿಕೇಶನ್ ಹೇಗೆ ಹಾಕೋದು, ಅರ್ಜಿಯನ್ನು ಸಲ್ಲಿಸುವ ವಿಧಾನ ಬಂದು ವೆಬ್ಸೈಟ್ ಮೂಲಕನೇ ಅಪ್ಲಿಕೇಶನ್ ಹಾಕಬೇಕು ಅಂತ ಹೇಳಿದ್ದಾರೆ. ನೇಮಕಾತಿ ವಿಧಾನ ಬಂದು ಪೂರ್ವಭಾವಿ ಪರೀಕ್ಷೆ ನಡೆಯುತ್ತೆ, ಮುಖ್ಯ ಪರೀಕ್ಷೆ ನಡೆಯುತ್ತೆ, ಮೌಖಿಕ ಪರೀಕ್ಷೆ ನಡೆಯುತ್ತೆ. ಈ ರೀತಿಯಾಗಿ ಈ ನೇಮಕಾತಿಯನ್ನು ಮಾಡ್ಕೊಳ್ತಾರೆ ಸ್ನೇಹಿತರೆ. ಅರ್ಜಿಯನ್ನು ಸಲ್ಲಿಸಲು ಕೊನೆಯ ದಿನಾಂಕ ಬಂದು 1 ಸೆಪ್ಟೆಂಬರ್ 2025 ಅಂತ ಹೇಳ್ತಾರೆ ಸ್ನೇಹಿತರೆ. ಹಾಗಿದ್ರೆ ವೆಬ್ಸೈಟ್ ಏನು ಇದಕ್ಕೆ ಅಂತ ಹೇಳಿದ್ರೆ www.www.karnataka.judiciary.kr.nic.in ಅಂತ ಹೇಳ್ತಾರೆ ಸ್ನೇಹಿತರೆ. ಕರ್ನಾಟಕ, KR ಅಂದರೆ ಕರ್ನಾಟಕ ನ್ಯಾಷನಲ್ ಇನ್ಫಾರ್ಮೆಟಿಕ್ಸ್ ಸೆಂಟರ್ ಅಂತ ಕರೀತಾರೆ, ಇನ್ ಇಂಡಿಯಾ ಅಂತ ಹೇಳ್ತಾರೆ ಸ್ನೇಹಿತರೆ. ಇದು ವೆಬ್ಸೈಟ್ ಡೀಟೇಲ್ಸ್. ಆದರೆ ಈಗ ನಾವು ನೇರವಾಗಿ ಅರ್ಜಿಯನ್ನು ಹೇಗೆ ಹಾಕೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಸ್ನೇಹಿತರೆ. ಈ ಕಾರಣಕ್ಕಾಗಿ ನೀವು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಬೋದು. ಇದರ ಉದ್ಯೋಗದ ಸುದ್ದಿಯನ್ನು ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ PDF ನಾನು ನಿಮಗೆ ಕೊಡ್ತಾ ಇದ್ದೀನಿ, ಅದನ್ನೆಲ್ಲ ಬಳಸ್ಕೊಳ್ಳಿ ಸ್ನೇಹಿತರೆ. ಈ ಉದ್ಯೋಗದ ಲಿಂಕ್ಗಳನ್ನು ನಿಮ್ಮ ಸ್ನೇಹಿತರಿಗೆ, ವಿಶೇಷವಾಗಿ ನಮ್ಮ ಉತ್ತರ ಕರ್ನಾಟಕದವರಿಗೆ ಶೇರ್ ಮಾಡಿ ಅಂತ ವಿಶೇಷ ಮನವಿಯನ್ನು ಮಾಡ್ಕೊಳ್ತಾ, ಎಂದಿನಂತೆ ನಿಮ್ಮ ಮೊಬೈಲ್ ವೆಬ್ ಬ್ರೌಸರ್ನ ಓಪನ್ ಮಾಡ್ಕೊಳ್ಳಿ ಸ್ನೇಹಿತರೆ. ಇದು ನಮ್ಮ ಮೊಬೈಲ್ನ ವೆಬ್ ಬ್ರೌಸರ್, ಗೂಗಲ್ ಕ್ರೋಮ್ ಅಂತ ನಾವು ಇದನ್ನು ಕರಿತೀವಿ. ಈ ಗೂಗಲ್ ಕ್ರೋಮಲ್ಲಿ ನೀವು ಗೂಗಲ್ ಸರ್ಚ್ ಇಂಜಿನಿಗೆ ಬನ್ನಿ. ಸೊ ಇದು ಸರ್ಚ್ ಇಂಜಿನ್. ಇಲ್ಲಿ ಅಪ್ಲಿಕೇಶನ್ ID ಏನು ಹೇಳ್ತಿದ್ದಾರೆ ಅಂದರೆ ವೆಬ್ಸೈಟ್ ಏನಿದೆ ಅಂತ ಹೇಳಿದ್ರೆ ಕರ್ನಾಟಕ ಅಂತ ಟೈಪ್ ಮಾಡಿ ನಿಮ್ಮ ಮೊಬೈಲ್ನಲ್ಲಿ ನೋಡಿ. ನನ್ನ ಮೊಬೈಲ್ನಲ್ಲಿ ನನ್ನ ಕಂಪ್ಯೂಟರ್ ಹಿಸ್ಟ್ರಿನಲ್ಲಿ ಬರ್ತಾ ಇದೆ ಕರ್ನಾಟಕ judiciary.kr.nic ಅಂತೇಳಿ. ನಾನು ಈ ಜಸ್ಟ್ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡ್ತೀನಿ. ನೀವು ನೋಡ್ಬೋದು ಸ್ನೇಹಿತರೆ, ಹೈಕೋರ್ಟ್ ಆಫ್ ಕರ್ನಾಟಕ ಅಂತ ಬಂದಿದೆ. ಇಲ್ಲಿ ಮಾನ್ಯ ಉಚ್ಚ ನ್ಯಾಯಾಲಯ ಲಿಂಕ್ ಇದೆ. ಈ ಉಚ್ಚ ನ್ಯಾಯಾಲಯದ ಮೇಲೆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ನೇರವಾಗಿ ನೋಡಿ ನಾವು ಹೈಕೋರ್ಟ್ ಆಫ್ ಕರ್ನಾಟಕಕ್ಕೆ ಬರ್ತೀವಿ. ಕರ್ನಾಟಕ ಉಚ್ಚ ನ್ಯಾಯಾಲಯ ಅಂತ ಕರಿತೀವಿ. ಇಲ್ಲಿ ಸಾಕಷ್ಟು ಮಾಹಿತಿಗಳು ಕೊಟ್ಟಿದ್ದಾರೆ ಸ್ನೇಹಿತರೆ. ಈ ಮಾಹಿತಿಗಳನ್ನೆಲ್ಲ ಸಂಪೂರ್ಣವಾಗಿ ಅಧ್ಯಯನ ಮಾಡ್ಬೋದು ನೀವು. ನಿಮಗೆ ಬೇಕಾಗಿರುವಂತಹ ಉದ್ಯೋಗದ ಸುದ್ದಿ ಎಲ್ಲಿದೆ ಅಂತ ಹೇಳಿದ್ರೆ ನೋಡಿ ಸ್ನೇಹಿತರೆ, ಇಲ್ಲಿದೆ ವ್ಯೂ ಆಲ್ ಅಂತ ಇದೆ. ಈ ವ್ಯೂ ಆಲ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಕೊಟ್ಟಿದ್ದಾರೆ ನೋಟಿಫಿಕೇಶನ್ ಅಂತ ಹೇಳಿ. ರಿಕ್ರೂಟ್ಮೆಂಟ್ 158 ಪೋಸ್ಟ್, ಸಿವಿಲ್ ಜಡ್ಜಸ್ ಬಗ್ಗೆ 158 ಪೋಸ್ಟ್ಗಳ ಹುದ್ದೆಗಳ ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ಹುದ್ದೆಯ ಮಾಹಿತಿಗಳ ರಿಕ್ರೂಟ್ಮೆಂಟ್ ಪೋಸ್ಟ್ನ ಡೀಟೇಲ್ಸ್ಗಳು ಓಪನ್ ಆಗುತ್ತೆ. ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದಾರೆ, ನೋಟಿಫಿಕೇಶನ್ ನಂಬರ್ ಕೊಟ್ಟಿದ್ದಾರೆ, ಜನರಲ್ ಇನ್ಸ್ಟ್ರಕ್ಷನ್ ಇದೆ, ಸಪ್ಲಿಮೆಂಟರಿ ನೋಟಿಫಿಕೇಶನ್ ಇದೆ, ಹೌ ಟು ಅಪ್ಲೈ ಅಂತ ಇದೆ, ಎಕ್ಸ್ಟೆಂಡೆಡ್ ಡೇಟ್ ಇದೆ. ಈ ಒಂದೊಂದೇ ಲಿಂಕ್ ಮೇಲೆ ಕ್ಲಿಕ್ ಮಾಡ್ತಾ ಹೋಗ್ತಿದ್ದಂಗೆ ಸ್ನೇಹಿತರೆ ನಿಮ್ಗೆ ಒಂದೊಂದು PDF ಓಪನ್ ಆಗುತ್ತೆ. ನೀವು ನೋಡ್ಬೋದು, ನನ್ನ ಕಂಪ್ಯೂಟರ್ ಸ್ಕ್ರೀನಲ್ಲಿ ಈ PDF ಬಂದಿದೆ. ಕರ್ನಾಟಕ ರಾಜ್ಯಪತ್ರ ಅಧಿಕೃತವಾಗಿ ಪ್ರಕಟಿಸಲಾದ ವಿಶೇಷ ರಾಜ್ಯಪತ್ರಿಕೆ. ಇದೇ ನಮ್ಮ ಚಾನಲ್ನ ವಿಶೇಷತೆ ಸ್ನೇಹಿತರೆ. ನಾವು ಏನೇ ಹೇಳಿದ್ರು ನೈಜವಾಗಿ, ನಿಖರವಾಗಿ, ಸತ್ಯವಾದ ಸುದ್ದಿಯನ್ನು ಹೇಳ್ತೀವಿ ಅನ್ನಲಿಕ್ಕೆ ಇದೆಲ್ಲ ಉದಾಹರಣೆ ಇದೆ. ಯಾವುದೋ ಒಂದು ಫೇಕ್ ಸುದ್ದಿಗಳನ್ನು ನಿಮಗೆ ಕೊಡೋದಿಲ್ಲ. ನೇರವಾಗಿ ಸುದ್ದಿಗಳನ್ನು ಹೇಳೋದ್ರ ಜೊತೆಯಲ್ಲಿ ವೆಬ್ಸೈಟಿಗೆ ಕರ್ಕೊಂಡು ಹೋಗ್ತೀವಿ. ವೆಬ್ಸೈಟ್ ಮೂಲಕ ನೀವು ಇದು ಸತ್ಯ ಸುದ್ದಿ ಅಂತೇಳಿ ನೀವೇ ನಿಮ್ಮ ಮೊಬೈಲ್ನಲ್ಲೇ ಕೂತಿರುವಂಥ ಜಾಗದಲ್ಲೇ ಅಪ್ಲಿಕೇಶನ್ ಹಾಕ್ಬೋದು. ಈ ಕಾರಣಕ್ಕಾಗಿ ನೀವು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಬೋದು. ಪ್ರತಿನಿತ್ಯ ಉದ್ಯೋಗದ ಸುದ್ದಿಗಳು ನಿಮಗೆ ಸಿಗ್ತಾ ಹೋಗುತ್ತೆ. ಒಂದು ವೇಳೆ ಇವತ್ತು ಅಪ್ಲಿಕೇಶನ್ ಹಾಕಿದಲ್ಲಿ ನಿಮಗೆ ಉದ್ಯೋಗ ಸಿಗಲಿಲ್ಲ ಅಂದರೆ ನಾಳೆ ಮತ್ತೊಂದು ಹುದ್ದೆಯನ್ನು ಕರೀತಾರೆ, ಆ ಹುದ್ದೆ ಮೇಲೂ ಕೂಡ ನೀವು ಅಪ್ಲಿಕೇಶನ್ ಹಾಕ್ಬೋದು. ಈ ಕಾರಣಕ್ಕಾದರೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸ್ನೇಹಿತರೆ, ಇಲ್ಲಿ ಕೊಟ್ಟಿರೋಂಥ ಎಲ್ಲ ಮಾಹಿತಿಗಳನ್ನು ಒಮ್ಮೆ ನೋಡ್ಕೊಳ್ಳಿ. ನೀವು ನೋಟಿಫಿಕೇಶನ್ ಇದೆ, ಜನರಲ್ ಇನ್ಸ್ಟ್ರಕ್ಷನ್ ಇದೆ. ಈ ಇನ್ಸ್ಟ್ರಕ್ಷನ್ ಓದಿ, 2 ಪುಟದ ಇನ್ಸ್ಟ್ರಕ್ಷನ್ ಅಷ್ಟೇ ಇದು. ಜಸ್ಟ್ ಇದನ್ನೆಲ್ಲ ಓದಿ ನಂತರದಲ್ಲಿ ನಾವೇನು ಮಾಡಬೇಕು, ಈಗ ಅಪ್ಲಿಕೇಶನ್ ಹಾಕಬೇಕು. ಇಲ್ಲಿ ಕೊಟ್ಟಿದೆ ನೋಡಿ, ಟು ಅಪ್ಲೈ ಆನ್ಲೈನ್ ಅಪ್ಲಿಕೇಶನ್ ಅಂತ. ಇದ್ರ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ. ಈಗ ನೋಡಿ, ಕರ್ನಾಟಕ ಜುಡಿಷಿಯರಿ ರಿಕ್ರೂಟ್ಮೆಂಟ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತೇಳಿ ಅವರೇ ತಯಾರು ಮಾಡಿರುವಂಥ ಒಂದು ವೆಬ್ಸೈಟ್ ಓಪನ್ ಆಗಿದೆ. ಈ ವೆಬ್ಸೈಟ್ನಲ್ಲಿ ನೋಡ್ಕೊಳ್ಬೇಕು, ಇಮೇಜ್ ಸೈಜ್ ಏನಿರಬೇಕು, ಸಿಗ್ನೇಚರ್ ಹೇಗಿರಬೇಕು ಅಂತೇಳಿ. ಸರ್ ಇದು ಹೇಗೆ ಸೆಟ್ ಮಾಡೋಕ್ಕಾಗತ್ರಿ ಅಂತ ನೀವು ಕೇಳಿದ್ರೆ, ನೀವೇನಿಲ್ಲ, ನಿಮ್ಮ ಫೋಟೋನ ಸ್ಕ್ಯಾನ್ ಮಾಡ್ಕೊಳ್ಳಿ ಕಂಪ್ಯೂಟರ್ಲಿ. ಈ ಇಮೇಜ್ ಸೆಟ್ ಮಾಡಲಿಕ್ಕೆ ಒಂದು ಅಪ್ಲಿಕೇಶನ್ ಇದೆ, ಇಮೇಜ್ ರೆಡ್ಯೂಸರ್ ಅಂತೇಳಿ. ಅದರಲ್ಲಿ ಹೋಗಿ ನಿಮಗೆ ಬೇಕಾಗಿರೋಷ್ಟು ಸೈಜ್ ಕೊಟ್ಟು ಈ ಫೋಟೋ ಇಮೇಜು ಮತ್ತು ಸಿಗ್ನೇಚರ್ ಇಮೇಜನ್ನು ರೆಡ್ಯೂಸ್ ಮಾಡ್ಕೊಳ್ಬೋದು. ಈ ರೀತಿಯಾಗಿ ನೀವು ಅಪ್ಲಿಕೇಶನ್ಗಳನ್ನು ಹಾಕ್ಕೊಳ್ಬೋದು. ಇದಾದ ನಂತರ ನೋಡಿ, ಇಲ್ಲಿ ಆನ್ಲೈನ್ ಅಪ್ಲಿಕೇಶನ್ಸ್ ಅಂತ ಇದೆ, ಇಲ್ಲಿ ಕಾಣಿಸ್ತಾ ಇದೆ ನಿಮಗೆ. ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಈಗ ನೀವು ಅಪ್ಲಿಕೇಶನ್ ಹಾಕಲಿಕ್ಕೆ ಎಲಿಜಿಬಿಲಿಟಿ ಆಗ್ತೀರಾ. ಸೊ ಇಲ್ಲಿ ನೋಡಿ, ಐ ಅಕ್ಸೆಪ್ಟ್ ಅಂತ ಅಗ್ರಿಮೆಂಟನ್ನು ಅಪ್ಲೈ ಮಾಡಿಕೊಂಡು ಚೆಕ್ ಮಾಡಿ ಅಪ್ಲೈ ಅಂತ ಕೊಟ್ಟರೆ ಸ್ನೇಹಿತರೆ, ಈಗ ಒಂದು ಅಪ್ಲಿಕೇಶನ್ ವಿಜಾರ್ಡ್ ಓಪನ್ ಆಗಿದೆ. ಈ ಅಪ್ಲಿಕೇಶನ್ ವಿಜಾರ್ಡ್ನಲ್ಲಿ ನಿಮ್ಮ ವೈಯಕ್ತಿಕ ಮಾಹಿತಿಗಳನ್ನೆಲ್ಲ ಸಂಪೂರ್ಣವಾಗಿ ತುಂಬಿ ನಂತರದಲ್ಲಿ ಲಾಸ್ಟಲ್ಲಿ
ಡೂ ಹೇರ್ ಬೈ ಅಂತ ಇದೆ. ಇದನ್ನು ಕೂಡ ಅಗ್ರಿಮೆಂಟ್ ಚೆಕ್ ಮಾಡಿ ಪ್ರಿವ್ಯೂ ಅಂತ ಕೊಟ್ಟರೆ, ನೀವು ಕೊಟ್ಟಿರೋ ಮಾಹಿತಿಗಳೆಲ್ಲ ಸರಿಯಾಗಿದ್ದರೆ, ಸಂಪೂರ್ಣ ಮಾಹಿತಿಗಳು ಸ್ಪಷ್ಟವಾಗಿದ್ದರೆ, ಈ ಹುದ್ದೆಗೆ ಸಂಬಂಧಪಟ್ಟಂಥ ಎಲ್ಲ ಡೀಟೇಲ್ಸ್ಗಳನ್ನು ನೀವು ಕೊಟ್ಟಿದ್ರೆ ಅಕ್ಸೆಪ್ಟ್ ಆಗುತ್ತೆ. ನೆಕ್ಸ್ಟ್ ಇದನ್ನು ಪ್ರಿಂಟ್ಔಟ್ ತಗೊಂಡು ನೀವು ಹುದ್ದೆಗಳಿಗೆ ಹೋಗಬೇಕಾದಾಗ ಈ ಅಪ್ಲಿಕೇಶನ್ನ ಅಕ್ನಾಲೆಜ್ಮೆಂಟ್ ತೊಗೊಂಡು ಹೋಗ್ಬೋದು ಅಂತ ಹೇಳಿದ ಸ್ನೇಹಿತರೆ, ಕರ್ನಾಟಕ ಹೈಕೋರ್ಟ್ನಲ್ಲಿ ಕರೆದಿರುವಂಥ 158 ಸಿವಿಲ್ ಜಡ್ಜಸ್ ಹುದ್ದೆಗಳ ಬಗ್ಗೆ ಮಾಹಿತಿಗಳನ್ನು ನಾನು ನಿಮಗೆ ನೀಡಿದ್ದೀನಿ ಸ್ನೇಹಿತರೆ. ಮಾಹಿತಿಗಳು ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ, ನಿಮ್ಮ ಸಂಬಂಧಿಕರಿಗೆ, ಸಹೋದರರು ಏನಾದರೂ ಉದ್ಯೋಗದ ಹುಡುಕಾಟದಲ್ಲಿದ್ದರೆ ಅವ್ರಿಗೂ ಈ ವಿಡಿಯೋ ಲಿಂಕ್ಗಳನ್ನು ಶೇರ್ ಮಾಡಿ. ನಮ್ಮ ಚಾನಲ್ ಇವತ್ತೇ ನೀವು ನೋಡ್ತಾ ಇದ್ದೀರಂದರೆ ದಯಮಾಡಿ ಚಾನಲ್ ಸಬ್ಸ್ಕ್ರೈಬ್ ಆಗಿ, ನೋಟಿಫಿಕೇಷನ್ ಆನ್ ಮಾಡಿಕೊಂಡು ಬೆಲ್ ಬಟನ್ ಒತ್ತಿ. ಪ್ರತಿನಿತ್ಯದ ಉದ್ಯೋಗದ ಸುದ್ದಿಗಳು ನಿಮ್ಮ ಮೊಬೈಲ್ಗೆ ಫ್ರೀಯಾಗಿ ಬರುತ್ತೆ. ಈ ಕಾರಣಕ್ಕಾಗಿ ನೀವು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸ್ನೇಹಿತರೆ, ಉದ್ಯೋಗದ ಸುದ್ದಿಯನ್ನು ನೋಡಿದ್ದಕ್ಕೆ ಧನ್ಯವಾದ ತಿಳಿಸ್ತಾ, ನಾಳಿನ ಮತ್ತೊಂದು ಉತ್ತಮ ಉದ್ಯೋಗದ ಸುದ್ದಿಯೊಂದಿಗೆ ನಾನು ನಿಮ್ಮನ್ನು ಬಂದು ಭೇಟಿ ಮಾಡ್ತೀನಿ. ಅಲ್ಲಿ ತನಕ ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು. ಜೈ ಸೀತಾರಾಮ್.